ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾವೀಗ ತಿಳ್ಕೊಳ್ಳೋಣ ಕುಂಭರಾಶಿ ಡಿಸೆಂಬರ್ ಭವಿಷ್ಯವನ್ನು. ಈ ಡಿಸೆಂಬರ್ ಮಾಸದಲ್ಲಿ ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ಕುರಿತು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ ಜಾತಕದವರಿಗೆ ಇಷ್ಟುವರೆಗೆ ಕೂಡ ತುಂಬ ಸಾಡೆ ಸಾತಿನ ಅನುಭವ, ಒಂದು ಕಡೆ ಬಂದಿರುವಂತಹ ಆಪರ್ಚುನಿಟೀಸ್ ಕೊನೆಯ ಕ್ಷಣದಲ್ಲಿ, ಕೊನೆಯ ಗಳಿಗೆಯಲ್ಲಿ ಮಿಸ್ ಆಗ್ತಾ ಇರೋದು, ಇವರ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವುದು ಯಾಕೆ, ಲಗ್ನದಲ್ಲೇ ಗುರು ಇರುವ ಕಾರಣದಿಂದ ದ್ವಿತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಸಾಡೆ ಸಾತಿನ ಅನುಕೂಲ ಅಂದರೆ ಪ್ರತಿಕೂಲ ಪ್ರಭಾವವನ್ನು ನೀಡುತ್ತಾ ಇರುವುದರಿಂದ ಇಲ್ಲಿಯವರೆಗೂ ಕುಟುಂಬ ವಿಷಯಗಳಲ್ಲಿ ಆಗಿರಬಹುದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಬಂದಿದ್ದೀರಾ. ಹಾಗೆ ಸಾಕಷ್ಟು ವಿಷಯಗಳಲ್ಲಿ ಆತಂಕಗಳು. ಈ ರೀತಿ ಸಂದರ್ಭಗಳನ್ನು ನೋಡ್ತಾ ನಿರಾಶೆಗೆ ಒಳಗಾಗಿರುವಂಥ ಕುಂಭರಾಶಿಯವರಿಗೆ ಮತ್ತೆ ಡಿಸೆಂಬರ್ ಮಾಸ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ, ಇದು ಅದೃಷ್ಟ ತರುತ್ತಾ ಅಥವಾ ಮತ್ತೆ ಇದೇ ರೀತಿ ಸಿಚುವೇಶನ್ ಕಂಟಿನ್ಯೂ ಆಗುತ್ತಾ, ಯಾವ ಪರಿಹಾರಗಳನ್ನು ಮಾಡಿದರೆ ಕುಂಭರಾಶಿಯವರಿಗೆ ಈ ರಾಶ್ಯಾಧಿಪತಿ ಶನಿ ಪರಮಾತ್ಮ ಅಥವಾ ಗುರುಬಲ ಬದಲಾಗಿರುವಂಥ ಗುರು ಬದಲಾವಣೆಯಿಂದ ಏನಾದರೂ ಅನುಕೂಲತೆ ಇದೆಯಾ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ತುಂಬ ನಿರಾಶೆ, ತುಂಬ ಆತಂಕ, ಯಾವುದೇ ಕೆಲಸ ಕೊನೆಯ ಕ್ಷಣದಲ್ಲಿ, ಕೊನೆಯ ಫಲಾಂಕದಲ್ಲಿ ಇವರ ತಪ್ಪೇನೂ ಇರಲ್ಲ, ಆದರೆ ಕೆಲವೊಂದು ವಿಷಯಗಳಿಂದ ಕೈ ಜಾರಿ ಹೋಗ್ತಾ ಇರುತ್ತೆ. ಅಂತಹ ಅನುಭವಗಳನ್ನು ನೋಡ್ತಾ ಇದ್ದಾರೆ ಇಲ್ಲಿಯವರೆಗೂ. ಹಣಕಾಸಿನ ವಿಷಯಗಳಲ್ಲಿ ಅಷ್ಟೇ ಆದಾಯ ಬೆಳೀತಾ ಇಲ್ಲ, ಇನ್ಕಮ್ ಖರ್ಚುಗಳು ಇಲ್ಲ, ಮತ್ತು ಇನ್ಕಮ್ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಗ್ರೋತ್ ಪ್ರೊಫೆಷನಲ್ ಆಗಲಿ ಗ್ರೋತ್ ಕಾಣಿಸ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಧನಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನ ಮೇಲೆ 7ನೇ ತಾರೀಕಿನವರೆಗೂ ಕುಜನ ದೃಷ್ಟಿ ಬೀಳುವುದರಿಂದ ಈ ಮನೆ ರಿಲೇಟೆಡ್ ವಿಷಯಗಳಾಗಿರಬಹುದು, ಕುಟುಂಬ ವಿಷಯಗಳಾಗಿರಬಹುದು, ಮನೆ ವಿಷಯಗಳಲ್ಲಿ ಮನೆ ಸದಸ್ಯರೊಂದಿಗೆ, ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಂತಹ ವ್ಯಾಪಾರಾದಿ ವಿಷಯಗಳು, ಲಾಭ ನಷ್ಟಗಳ ವಿಷಯಗಳು, ಕೆಲವೊಂದು ಖರ್ಚುಗಳ ವಿಷಯಗಳು ಮಾತನಾಡುವಂಥ ಸಂದರ್ಭಗಳಲ್ಲಿ ಕೋಪ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ, ವಾಗ್ವಾದಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೊದಲನೇ ವಾರದವರೆಗೂ ಕೂಡ ನೀವು ತುಂಬ ತಾಳ್ಮೆಯಿಂದ ಇರ್ತೀರಾ. ಎಷ್ಟು ತಿಳುವಳಿಕೆಯಿಂದ ನಿಮ್ಮಲ್ಲಿ ಇರುವಂಥ ಒಂದು ಅದ್ಭುತ ರೀತಿಯಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವುದರಲ್ಲಿ ಕುಂಭರಾಶಿಯವರನ್ನು ಮೀರಿಸುವವರು ಇರಲ್ಲ. ಜವಾಬ್ದಾರಿಗಳನ್ನು ಹೊತ್ತು ಅದನ್ನು ನಿಭಾಯಿಸುವಂಥ ಶಕ್ತಿ ಇವರಲ್ಲಿ ಇದ್ದಷ್ಟು ಇದ್ದಷ್ಟು ಇವರು ಮೈಮರೆಯುವರು ಇರಲ್ಲ. ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕುಂಭರಾಶಿಯವರು ಡಿಸೆಂಬರ್ ಮೊದಲನೇ ವಾರದವರೆಗೂ ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಅನುಕೂಲತೆಗಳನ್ನು ಮಾಡಿಕೊಂಡು ಬರುವಂತಹ ಸಿಚುವೇಶನ್ಗೆ ಅನುಕೂಲವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕಾಗುತ್ತೆ. ಆನಂತರ 10ನೇ ತಾರೀಕಿನವರೆಗೂ ಕೂಡ ನೋಡಪ್ಪ, ಈ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಏನೋ ಒಂದು ಆತಂಕ, ಕನ್ಫ್ಯೂಷನ್, ಅಂದರೆ ದಿಕ್ಕು ತಪ್ಪಿಸುವವರು ಜಾಸ್ತಿ ಆಗ್ತಾರೆ. ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ಸೃಷ್ಟಿ ಮಾಡುವವರು ಆಗ್ತಾ ಇರ್ತಾರೆ. ನೀವು ಕರೆಕ್ಟ್ ಮಾಡಿದ್ರೂ ಕೂಡ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ತಪ್ಪು ಮಾಡಿರಬಹುದು ಅಂತ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ, ಅಂದರೆ ಈ ರೀತಿ ವ್ಯಕ್ತಿಗಳು ಸುತ್ತಮುತ್ತ ನಿಮ್ಮ ಅಭಿವೃದ್ಧಿ ಆತಂಕಗಳನ್ನು ಸೃಷ್ಟಿಸುವಂಥ ವ್ಯಕ್ತಿಗಳು ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ ಹುಷಾರಾಗಿರಬೇಕಾಗಿರುತ್ತೆ. ಈ ಮೊದಲನೇ ವಾರದವರೆಗೂ ಏನಾದ್ರೂ ಕೂಡ ಈ ಮಾಸದಲ್ಲಿ ಮೊದಲನೇ ವಾರ ಆದಮೇಲೆ ಕುಂಭರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಫಲಗಳು ಸಿಗ್ತಾ ಇದೆ. ಯಾವ ರೀತಿ ಕಟಕ ರಾಶಿಯಲ್ಲಿರುವಂಥ ಗುರು ಪರಮಾತ್ಮರು ಈಗ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ ಮಾಡ್ತಾ ಇದ್ದಾರೆ. ಅತಿಚಾರ ಸಂಚಾರದಿಂದ ಒಂದು ರಾಶಿ ಮುಂದಕ್ಕೆ ಹೋಗಿದ್ರು ಮತ್ತೆ ಸ್ಟೆಪ್ ಬ್ಯಾಕ್ ತಗೊಂಡು ಮಿಥುನ ರಾಶಿಗೆ ಬಂದು ಗುರು ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅದ್ಭುತ ಆಯೋಗ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ 6ನೇ ತಾರೀಕಿನಿಂದ. ಸೊ ಮೊದಲನೇ ವಾರ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆ ಸಣ್ಣ ಪುಟ್ಟ ಬಂದ್ರೂ ಕೂಡ ನಿಮಗೆ 5ನೇ ತಾರೀಕಿನವರೆಗೂ ಜುಪಿಟರ್ ಎಂಟರ್ಸ್ ಇಂಟು ದಿ 5th ಪ್ಲೇಸ್ ಅಂತ ಹೇಳ್ಬೋದು. ಸಂತಾನ ಪಂಚಮ ಸ್ಥಾನಕ್ಕೆ ಎಂಟರ್ ಆಗ್ತಾ ಇರೋ ಅಲ್ಲಿಂದ ಕೂಡ ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಇರುತ್ತೆ. ಕುಂಭರಾಶಿಯವರಿಗೆ ಭಾಗ್ಯ ದೃಷ್ಟಿಯಿಂದ ಈ ರಾಶಿಯನ್ನು ವೀಕ್ಷಣೆ ಮಾಡುವ ಮುಖಾಂತರ ಅದೃಷ್ಟ ಒಲಿದು ಬರುತ್ತೆ. ಕುಂಭರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಪಟ್ಟಿರುವಂಥ ಕಷ್ಟ, ಇಷ್ಟು ದಿನಗಳ ಕಾಲ ಪಟ್ಟಿರುವಂಥ ಈ ನಿರಾಶೆ, ಡಿಸಪಾಯಿಂಟ್ಮೆಂಟ್ಸ್ ಏನಿದೆಯೋ, ಶನಿ ಪರಮಾತ್ಮರ ಸಾಡೆ ಸಾತಿನ ಅನುಭವಗಳು ಏನಾದರೂ ಇದೆಯೋ,
ಇಂಥ ವಿಷಯಗಳಿಂದ ಸ್ವಲ್ಪ ಅನುಕೂಲ ರೀತಿಯಲ್ಲಿ ಅದೃಷ್ಟ ನಿಮ್ಮ ಕಡೆಗೆ ತಿರುಗಿದೆಯೇನೋ ಅನ್ನೋ ರೀತಿಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಈ ಮಾಸದಲ್ಲಿ ಕುಂಭರಾಶಿಯವರು. ಇನ್ನು ಈ ಮಾಸದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನಿಮಗೆ ಅಡಿಕ್ಷನ್ಸ್ ಆಗಿರಬಹುದು, ಮತ್ತು ವ್ಯಸನಗಳಾಗಿರ್ಬೋದು, ನಿಮ್ಮಲ್ಲಿರುವಂಥ ವೀಕ್ನೆಸ್ಗಳಾಗಿರ್ಬೋದು, ಇಂತಹ ವಿಷಯಗಳಿಂದ ಸ್ವಲ್ಪ ದೂರ ಸರಿತಾ ಬರ್ತಾ ಇರ್ತಾರೆ. ಆರೋಗ್ಯ ಹಿತದೃಷ್ಟಿಯಿಂದ, ಹಣಕಾಸಿನ ಹಿತದೃಷ್ಟಿಯಿಂದ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ನೀವು ಅಂದ್ಕೊಂಡಿರುವಂಥ ಕಾರ್ಯಗಳಲ್ಲಿ ಗುರಿಗಳನ್ನು ಸಾಧನೆ ಮಾಡುವುದಕ್ಕೆ, ಸಾಧನೆಗಳಲ್ಲಿ ಯಶಸ್ವಿಯಾಗುವುದಕ್ಕೆ ಸಂಸ್ಕಾರ ಮಾಡಿಕೊಂಡು ಅದಕ್ಕೆ ತಕ್ಕಂಥ ನಿಮ್ಮನ್ನು ನೀವು ರೂಪಿಸಿಕೊಳ್ತೀರಾ. ಈಗ ನೀವು ಆಪ್ತರು ಯಾರೋ, ಬೇರೆಯವರು ಯಾರೋ ನಿಮ್ಮ ಪಕ್ಕದಲ್ಲಿ ಇದ್ದುಬಿಟ್ಟು ನಿಮಗೆ ಬೆನ್ನಿಗೆ ಚೂರಿ ಆಗ್ತಾ ಇರುವಂಥ ವ್ಯಕ್ತಿಗಳ ಮುಖವಾಡ ಕಳಚಿ ಅವರ ನಿಜವಾಗಿರುವಂಥ ಅಸಲಿ ಮುಖ ಗೊತ್ತಾಗುತ್ತೆ. ಅಂತಹ ವ್ಯಕ್ತಿಗಳಿಂದ, ಬಲಹೀನತೆಗಳಿಂದ ಮತ್ತು ವ್ಯಸನಿಗಳಿಂದ ದೂರ ಆಗಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಆರಂಭ ಮಾಡ್ತೀರಾ. ಈ ಸಂದರ್ಭದಲ್ಲಿ ಮೊದಲನೇ ವಾರದ ನಂತರ ಏನೇ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ನಿಮಗೆ ದೈವ ಬಲ ಅದ್ಭುತವಾಗಿರುತ್ತೆ. ಯಾಕಂದರೆ ನಿಮ್ಮಲ್ಲಿರುವಂಥ ಮಾನವೀಯತೆ, ಪ್ರಾಮಾಣಿಕತೆ, ಧರ್ಮಕ್ಕೆ ನೀವು ಕೊಡುವಂತಹ ಬಲ, ಬೆಂಬಲ, ತಾಯಿ ತಂದೆಗೆ ನೀವು ಕೊಡುವಂಥ ಗೌರವ, ಕುಟುಂಬಕ್ಕೆ ಜವಾಬ್ದಾರಿಗಳಿಗೆ ನೀವು ಕೊಡುವಂಥ ಗೌರವ, ಈ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ನೀವು ಕೊಡುವಂಥ ಸಹಾಯ ಇತ್ಯಾದಿ ವಿಷಯಗಳಿಂದ ದೈವಬಲ ಅನ್ನೋದು, ನೀವು ಮಾಡುವಂತಹ ಮಂತ್ರೋಪಾಸನೆ, ದೈವೋಪಾಸನೆ ಇತ್ಯಾದಿ ವಿಷಯಗಳಿಂದ ನಿಮಗೆ ಕೆಲವೊಂದು ವಿಷಯಗಳು ಅನುಕೂಲವಾಗಿ ಮೊದಲನೇ ವಾರದ ನಂತರ ಹಂತ ಹಂತವಾಗಿ ಬರುತ್ತೆ. ದಶಮ ಸ್ಥಾನದಲ್ಲಿ, ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿರುವ ಪ್ರಧಾನ ಗ್ರಹಗಳು ಇಲ್ಲಿ ನೋಡಿ, ಕುಜ, ರವಿ, ಶುಕ್ರ, ಈ 3 ಪ್ರಧಾನ ಗ್ರಹಗಳು ಸಾಕಷ್ಟು ಪ್ರಭಾವವನ್ನು ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ, ಮುಖ್ಯವಾಗಿ ರವಿ ಕುಜ ದಶಮಕ್ಕೆ ಬಂದಾಗ ನಿಮ್ಮಲ್ಲಿರುವಂಥ ಪ್ರಾಮಾಣಿಕತೆ, ಪಂಕ್ಚುಯಾಲಿಟಿ, ಡೆಡಿಕೇಶನ್ಸ್, ಹಾರ್ಡ್ ವರ್ಕ್ ಮಾಡುವಂಥ ಹಾರ್ಡ್ ವರ್ಕ್, ರೈಟ್ ಟೈಮ್ ಟು ಇದು ಐಡೆಂಟಿಫೈ ಮಾಡಲಿಕ್ಕೆ. ಸೊ ಎಷ್ಟು ಸ್ಟ್ರಿಕ್ಟಾಗಿ, ಎಷ್ಟು ನ್ಯಾಯಬದ್ಧವಾಗಿ, ಎಷ್ಟು ಧರ್ಮಬದ್ಧವಾಗಿ ನೀವು ಮಾಡ್ತಾ ಇರುವಂಥ ವೃತ್ತಿ ಉದ್ಯೋಗಗಳಿಗೆ ಒಂದು ಗುರುತಿಸುವಿಕೆ ಸಿಗೋದಾಗಿರ್ಬೋದು, ಒಂದು ಅಪ್ರಿಯೇಷನ್ ಸಿಗೋದಾಗಿರಬಹುದು, ಒಂದು ಪ್ರಮೋಷನ್ ಸಿಗೋದಾಗಿರ್ಬೋದು. ಈ ಸಂದರ್ಭದಲ್ಲಿ ನೀವು ಕಾಯ್ತಾ ಇರುವಂಥ ಸಿಹಿ ಸುದ್ದಿಯನ್ನು ಕೇಳೋದಕ್ಕೆ ಇದು ಒಂದು ಅನುಕೂಲವಾಗಿರುವಂಥ ಸಮಯ ಈ ಕುಂಭರಾಶಿಯವರಿಗೆ. ಇನ್ನು 7ನೇ ತಾರೀಕು ಮೊದಲನೇ ವಾರ ಅಂತ ಹೇಳಿದ್ದೀನಿ. 7ನೇ ತಾರೀಕು ದಶಮಾಧಿಪತಿ ವೃತ್ತಿಕ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ಇವರಿಗೆ ಲಾಭಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅವರ ಹಿಂದೆಗಡೆ 15ನೇ ತಾರೀಕು ರವಿ ಲಾಭಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಶುಕ್ರ ಲಾಭಸ್ಥಾನದಲ್ಲಿದ್ದಾರೆ. ಸೊ 1 ಗ್ರಹ, 3 ಗ್ರಹಗಳು ಲಾಭಸ್ಥಾನದಲ್ಲಿ, ಇದು ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನ್ನು ನೀಡ್ತಾ ಇದೆ. ಮೊದಲನೇ ವಾರ ನಂತರ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳು, ಒಂದು ಆಸ್ತಿ ಪರ್ಚೇಸ್ ಮಾಡೋದು, ಒಂದು ಮನೆ ಗೃಹ ನಿರ್ಮಾಣ ಮಾಡಬೇಕು, ಒಂದು ಗೃಹ ಪರ್ಚೇಸ್, ಒಂದು ಮನೆ ತಗೋಬೇಕು, ನಿಮ್ಮ ಶಕ್ತಿಗೆ ಅನುಕೂಲವಾದರೆ ವಾಹನವನ್ನು ಬದಲಾಯಿಸಬೇಕು, ಹೊಸ ವಾಹನವನ್ನು ತಗೋಬೇಕು, ಗೃಹೋಪಕರಣ ತಗೋಬೇಕು, ಕರ್ಣಗಳು ತಗೋಬೇಕು ಇತ್ಯಾದಿ ವಿಷಯಗಳ ಮುಖಾಂತರ ಅವಶ್ಯಕವಾಗಿರುವಂಥ ಖರ್ಚುಗಳು ಮಾಡುವ ಮುಖಾಂತರ ಸ್ಥಿರಾಸ್ತಿಯನ್ನು ಬೆಳೆಸುವಂತಹ ನೀವು ಮಾಡುವಂಥ ಪ್ರಯತ್ನಗಳು ಆ ದೈವ ಬಲದಿಂದ ಯಶಸ್ವಿಯಾಗುತ್ತೆ. ಮತ್ತು ಸಪ್ತಮಾಧಿಪತಿ ರವಿ ಲಾಭಸ್ಥಾನಕ್ಕೆ ಬರುವುದರಿಂದ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ, ಪ್ರಯತ್ನಗಳಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅದಕ್ಕೆ ಅರ್ಧಾಂಗಿ ಅಂತ ಹೇಳ್ತಾರೆ. ಕಷ್ಟದಲ್ಲಿ, ನಷ್ಟದಲ್ಲಿ, ಸುಖದಲ್ಲಿ ಪ್ರತಿಯೊಂದರಲ್ಲಿ ಕೂಡ ತಾವು ಇರ್ತೇವೆ ಅಂತ ಹೇಳುವುದಕ್ಕೆ ನಿಮ್ಮ ಜೀವನ ಸಂಗಾತಿ ಕೊಡುವಂಥ ಸಪೋರ್ಟ್, ನಿಮ್ಮ ಜೀವನ ಸಂಗಾತಿ ನೀಡುವಂಥ ಸಹಕಾರ ಇತ್ಯಾದಿ ವಿಷಯಗಳಲ್ಲಿ ಇವರ ಕೊಡುವಂಥ ಸಹಕಾರದಿಂದ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಕೂಡ ಸಾಧ್ಯ ಮಾಡಿ ಲೋಕಕ್ಕೆ ತೋರಿಸ್ತಾರೆ. ಸಮಾಜಕ್ಕೆ ನಿಮ್ಮಲ್ಲಿರುವ ಟ್ಯಾಲೆಂಟ್, ಹಾರ್ಡ್ ವರ್ಕ್ ಏನಿದೆಯೋ ಅದನ್ನು ನೀವು ಪ್ರೂಫ್ ಮಾಡಿಕೊಳ್ತೀರಾ. ಒಳ್ಳೆಯ ಪ್ರಶಂಸೆಗೆ, ಒಳ್ಳೆಯ ಗೌರವಕ್ಕೆ, ನಿಮ್ಮ ಮಾತಿಗೆ ನಿಮ್ಮ ಸಿಗಬೇಕಾಗಿರುವಂಥ ಒಂದು ಬೆಲೆ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೂಫ್ ಮಾಡ್ಕೊಳ್ತೀರಾ. ಯಾರನ್ನು ಲೆಕ್ಕ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದನ್ನು ನೀವು ರವಿ ಬಲ ಇದೆ, ಕುಜ ಬಲ ಇದೆ ಇತ್ಯಾದಿ ವಿಷಯಗಳಿರೋದ್ರಿಂದ ಯಾರು ಏನೇ ಹೇಳಿದ್ರು, ಯಾರು ನಿಮಗೆ ಅಡ್ಡಿ ಆತಂಕಗಳು, ಲಗ್ನದಲ್ಲಿ ಇರೋ ರವಿ ಇರೋ, ರಾಹು ಇದ್ದೋ ಕಾರಣದಿಂದ ದಿಕ್ಕು ತಪ್ಪಿಸುವಂಥ ಸಂಘಟನೆಗಳು ನಡೆದಿದೆ. ಬಟ್ ಅದರಿಂದ ಈಗ ನೀವು ಸ್ವಲ್ಪ ದೂರ ಸರಿದು, ಈಗ ಯಾರನ್ನು ಲೆಕ್ಕ ಮಾಡದೆ ಯಾರು ಏನು ಹೇಳಿದರೂ ಕೂಡ ಅದನ್ನು ಕಿವಿಗೆ ಹೇಳಿದೆ. ನಿಮ್ಮಲ್ಲಿ ಇರುವಂಥ ಸೆಲ್ಫ್ ಕಾನ್ಫಿಡೆಂಟಿಂದ, ಆತ್ಮಸ್ಥೈರ್ಯದಿಂದ ನೀವು ಕೆಲವೊಂದು ವಿಷಯಗಳನ್ನು, ಯಾರು ವಿಷಯಗಳಲ್ಲಿ ಎಲ್ಲಿಯೂ ಕೂಡ ಸ್ಟಾಪ್ ಮಾಡದೆ, ಎಲ್ಲಿಯೂ ಬ್ರೇಕ್ ಆಗದೆ, ನಿಲ್ಲಿಸದೆ ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಮಾಡಿಕೊಳ್ತಾ ಸಕ್ಸಸ್ಸನ್ನು ಅನ್ನೋ ರೀತಿಯಲ್ಲಿ ಪ್ರಯಾಣ ಅನ್ನೋದಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಬೇರೆ ವ್ಯಕ್ತಿಗಳು ನಿಮ್ಮನ್ನು ಕೀಳಾಗಿ ನೋಡುವಂಥ ವ್ಯಕ್ತಿಗಳಾಗಿರಬಹುದು, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿರುವಂಥ ವ್ಯಕ್ತಿಗಳಾಗಿರ್ಬೋದು,
ಅವಮಾನಿಸುವಂಥ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮನ್ನು ನೀವು ಹೇಳುವಂಥ ವಿಷಯಗಳನ್ನು ಫಾಲೋ ಮಾಡುವ ರೀತಿಯಲ್ಲಿ ಮಾದರಿಯಾಗಿ ನಿಲ್ತಾರೆ. 4 ಜನಕ್ಕೆ ನೀವು ಈ ಸಂದರ್ಭದಲ್ಲಿ ನೋಡಿ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀರಾ. ಯಾವುದಾದರೂ ಭೂ ಸಂಬಂಧಪಟ್ಟಿರುವಂಥ ವಾದ ವಿವಾದಗಳು, ಸೆಟಲ್ಮೆಂಟ್ಗಳು ಇತ್ಯಾದಿ ವಿಷಯಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಅಟೆಂಡ್ ಮಾಡ್ತೀರಾ. ಇದು ಒಂದು ಉತ್ತಮವಾಗಿರುವಂಥ ಕಾಲ ಅಂತ ಮರೆಯೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನೀವು ಮಾಡಬೇಕಾಗಿರುವಂಥ ಪ್ರಯತ್ನ 100% ಎಫರ್ಟಿಂದ ಮಾಡಿ. ಖಂಡಿತವಾಗಿಯೂ ಆ ದೈವ ಬಲದಿಂದ ನೀವು ಇದನ್ನು ಮೀರಿಸಬಹುದು. ಇನ್ನು ಶುಕ್ರನ ಬಲದಿಂದ 26ರವರೆಗೂ ಅದ್ಭುತ ರೀತಿ ಅದು ಸ್ತ್ರೀ ನಿನ್ನ ಹೇಳಿದೆ. ಸಪ್ತಮಾಧಿಪತಿ ರವಿ, ಸ್ತ್ರೀ ಸಹಕಾರ, ಅಲ್ಲಿ ಜೀವನ ಸಂಗಾತಿ ಸ್ತ್ರೀಯಾಗಿರಬಹುದು ಅಥವಾ ಇಲ್ಲಿ ನಿಮ್ಮ ಶುಕ್ರ ಅನುಕೂಲವಾಗಿರೋದ್ರಿಂದ ಮುಖ್ಯವಾಗಿ ಒಬ್ಬ ಸ್ತ್ರೀ ಮುಖಾಂತರ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ವ್ಯಾಪಾರಾದಿ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಿ ಆಗಿರ್ಬೋದು ಒಬ್ಬ ಸ್ತ್ರೀ ನಿಮಗೆ ಸಹಕಾರ ನೀಡ್ತಾರೆ. ಅದೇ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು, ವೃತ್ತಿ ಮಾಡ್ತಾ ಇರುವಂಥ ಕಾರ್ಯಾಲಯಗಳಲ್ಲಿ ಆಗಿರ್ಬೋದು ಅಥವಾ ಅಧಿಕಾರ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು. ಆ ಸ್ತ್ರೀ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಆ ಸ್ತ್ರೀ ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಸಕ್ಸಸ್ ಕಡೆಗೆ ನಡೆಸ್ತಾರೆ. ಆ ಸ್ತ್ರೀಯರ ಸಹಕಾರ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗವನ್ನು ಕೊಡ್ತಾ ಇರುತ್ತೆ. ಅದೃಷ್ಟ ಅಂದರೆ ಕೂಡ ಬಾರದ ಅಂದರೆ ಇದೇ ರೀತಿ ಅನ್ನುವಂಥ ಮುಖಾಂತರ ನಿಮಗೆ ಈ ಟೈಮ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಒಟ್ಟಾಗಿ 5ನೇ ತಾರೀಕಿನಿಂದ ಒಂದೊಂದು ಗ್ರಹ ಕೂಡ ತುಂಬ ಅನುಕೂಲವಾಗಿರುವ ನಿಮಗೆ ಯಶಸ್ಸನ್ನು ತಂದುಕೊಡುವುದಕ್ಕೆ, ನೀವು ಪಟ್ಟಿರುವಂಥ ಕಷ್ಟಕ್ಕೆ ತಕ್ಕ ಫಲವನ್ನು ಕೊಡುವುದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಇಲ್ಲಿ ಪಂಚಮದಲ್ಲಿರುವಂಥ ಗುರು ಮೇಲೆ, ಲಗ್ನದಲ್ಲಿರುವಂಥ ರಾಹು ದೃಷ್ಟಿ ನೇರವಾಗಿ ಪಂಚಮ ಸ್ಥಾನದಲ್ಲಿರುವಂಥ ಗುರು ಮೇಲೆ ಬೀಳುವುದರಿಂದ, ಸಂತಾನ ಸ್ಥಾನ ಆಗಿರುವುದರಿಂದ ಮುಖ್ಯವಾಗಿ ನಿಮ್ಮ ಸಂತಾನದ ಬಗ್ಗೆ ಫೋಕಸ್ ಇರಲಿ. ಯಾವಾಗಲೂ ಕುಂಭರಾಶಿಯವರು ಕೆಲಸ ಕ್ರಿಯಾಶೀಲರು, ಸದಾ ಕ್ರಿಯಾಶೀಲರಾಗಿರ್ತಾರೆ. ಇವರಿಗೆ ಕೆಲಸ ಬಿಟ್ಟು ಮತ್ತೊಂದು ಪ್ರಪಂಚನೇ ಗೊತ್ತಿಲ್ಲ. ಈ ಟೈಮಲ್ಲಿ ನಿಮ್ಮ ಸಂತಾನದವರು ಯಾವ ರೀತಿ ಓದ್ತಾ ಇದ್ದಾರೆ, ಅವರಿಗೆ ಇರುವಂಥ ಅಭ್ಯಾಸಗಳೇನು, ಯಾಕೆ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ, ಇಂತಹ ವಿಷಯಗಳಲ್ಲಿ ಎಲ್ಲೋ ನಾವು ಫೋಕಸ್ ಕಳ್ಕೊಳ್ತಾ ಇದ್ದೇವೇನೋ, ಇನ್ನೂ ಸಂತಾನದ ಬಗ್ಗೆ ನಾವು ಗಮನ ಹರಿಸ್ತಿಲ್ಲ ಅನ್ನುವಂಥ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಇನ್ನು ಪ್ರೀತಿ ಅಂದರೆ ನೀವು ಪ್ರೀತಿ, ಪ್ರೇಮ, ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂಥ ಪಂಚಮ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಬೇಗ ಮನೆಯಲ್ಲಿ ಹೇಳಿ ಅಂತ ನೀವು ಅಪೋಸಿಟ್ ಇರುವಂಥ ನಿಮ್ಮ ಸಂಗಾತಿ ಫೋರ್ಸ್ ಮಾಡಿದ್ರು, ಪ್ರೆಷರ್ ಹಾಕೋದ್ರಿಂದ ಇರಬಹುದು. ಇನ್ನು ಎಷ್ಟು ದಿನ ಕಾಯಬೇಕು, ಮನೆಯಲ್ಲಿ ಬೇರೆ ಕಡೆ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಎಷ್ಟು ಈ ದಿನ ಈ ವಿಷಯಗಳ ರಹಸ್ಯವಾಗಿ ಇಡೋದು, ಈ ಪ್ರೀತಿ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋಣ, ಈ ರೀತಿ ಒತ್ತಡಗಳು ಅನ್ನೋದು ಇರುತ್ತೆ. ಈ ಒತ್ತಡಗಳಿಂದ ಸರಿಯಾಗಿರುವಂತಹ ನಿರ್ಧಾರ ತಗೊಳ್ಳೋದಕ್ಕೆ ನಿಮಗೆ ಮೊದಲನೇ ವಾರ ತುಂಬ ಚೆನ್ನಾಗಿರುತ್ತೆ. ಈ ವಿಷಯ ಮೊದಲನೇ ವಾರದಲ್ಲಿ ನಿರ್ಧಾರ ಆಗೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಡಿಸೆಂಬರಲ್ಲಿ ಯಾವೆಲ್ಲ ಫಲಗಳಿವೆ ಮತ್ತು ಯಾವ ಒಬ್ಬ ಸ್ತ್ರೀಯಿಂದ ನಿಮ್ಮ ಪ್ರೊಫೆಷನಲ್ ಆಗಿರ್ಬೋದು, ಮನೆ ಸಂಗಾತಿಯಿಂದ ಆಗಿರ್ಬೋದು, ನಿಮ್ಮ ಏಳ್ಗೆಗೆ ಒಬ್ಬ ಸ್ತ್ರೀ ಕಾರಣ ಆಗ್ತಾರೆ ಅನ್ನೋದಂತೂ ಮುಖ್ಯವಾಗಿ ಈ ತಿಂಗಳು ನಿಮಗೆ ಕಂಡು ಬರ್ತಾ ಇದೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಕುಂಭರಾಶಿಯರ ಡಿಸೆಂಬರ್ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆ ಸ್ನೇಹಿತರೆ, ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರದೆ ತಕ್ಷಣ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.